ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಸರು ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇಲ್ಲ, ಇವತ್ತು ಮಧ್ಯಾಹ್ನ ಆಗಲಿ 1:30 ಆಗೋಗಿದೆ. ಅರ್ಜೆಂಟ್ಗೆ ಮಾಡೋದಕ್ಕೆ ಇದೊಂದೇ ಅಲ್ವಾ ಬೇಗ ಆಗೋದು, ಅದಕ್ಕೆ ಮೊಸರು ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಚುಲರ್ಸ್ಗಾಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಅರ್ಜೆಂಟಾಗಿ ಹೋಗಬೇಕು ಅಂತಂದರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಅಂದರೆ ಬೇಗ ಆಗುತ್ತೆ ಮೊಸರು ಒಗ್ಗರಣೆ. ನಾನು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಇವಾಗ ನಾನು ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಸಾಸಿವೆ ಹಾಕಿದ್ದೀನಿ. ಒಂದು ಚಿಟಿಕೆ ಅಷ್ಟು ಸಾಸಿವೆ ಒಂದು ಸ್ವಲ್ಪ ಹಾಕಿದ್ದೀನಿ. ಆ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಅಂದರೆ ಸಾಸಿವೆ ಎಷ್ಟು ಚಿಟಪಟ ಅಂತ ಸಿಡಿಬೇಕಂತ, ಆ ಥರ ಸಿಡಿದ್ರೆ ರುಚಿ ಕೊಡುತ್ತೆ ಅಂತ ಆಗ ನಮ್ಮ ಮನೇಲಿ ಹೇಳ್ತಾಯಿದ್ರು ನಮ್ಮಮ್ಮ ಎಲ್ಲ. ನೆಕ್ಸ್ಟು ನನ್ನ ಫೇವ್ರೆಟ್ಟು 4 ಇಲಕು ಬೆಳ್ಳುಳ್ಳಿನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧನೂ ಇಲ್ಲ, ಒಂದು ಈರುಳ್ಳಿ, 1/4 ಭಾಗ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನ ಸ್ಲೈಸ್ ಆಗಿ ಕುಯ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕಿ ಚೆನ್ನಾಗಿ, ಅಂದರೆ ಕಂದು ಬಣ್ಣ ಬರಬೇಕು, ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಇದನ್ನು. ನನಗಂತೂ ಈ ಥರ ಮೊಸೊಗ್ಗರಣೆ, ಈ ಮೊಸರಿಂದ, ನಂಗೆ ಮೊಸರು ಅಂತಲೇ ತುಂಬ ಇಷ್ಟ. ಮೊಸರಿಂದ ಯಾವ ಅಡುಗೆ ಮಾಡಿದ್ರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ. ಅದರಲ್ಲೂ ಬೇಸಿಗೆಗಾಲ, ಅದನ್ನು ಚಳಿಗಾಲದಲ್ಲೂ ಅಷ್ಟೇ ಇದಕ್ಕೆ ಜಾಸ್ತಿ ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಜಾಸ್ತಿನೇ ಖಾರ ತಿಂತೀವಿ. ಇವಾಗ ಇದೆಲ್ಲ ಬಾಡಿಸಾದ್ಮೇಲೆ 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ನಾನು. 2 ಹಸಿಮೆಣ್ಸಿಕಾಯಿನ ಸೀಳ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು. ಹಸಿಮೆಣ್ಸಿಕಾಯಿ ಮುಂಚೆನೇ ಹಾಕಿದರೆ ಎಣ್ಣೆಗೆ ಅದು ಒಂದು ಸ್ವಲ್ಪ ಘಾಟ ಹತ್ಬಿಡೋದು, ಅದಕ್ಕೆ ನಾನು ಈರುಳ್ಳಿ ಹಾಕಿದ್ಮೇಲೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನಂತರ ಯಾರೆಲ್ಲ ಮೊಸರನ್ನ ಇಷ್ಟಪಡೋರಿದ್ದೀರಾ ಅವರು ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಕಳ್ಳುಪ್ಪು ಹಾಕಿದ್ರೆ ಬೇಗ ಕರಗೋದಿಲ್ಲ ಅಂತ ಸ್ವಲ್ಪ ಪುಡಿ ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೆಕ್ಸ್ಟ್ ಅದನ್ನು ಹಾಕಿ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಚಮಚ, ಅಂದರೆ ಇವಾಗ ನಾವು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಲ್ವ, ಅದರಿಂದ ಖಾರದ ಪುಡಿ ಎಷ್ಟು ಬೇಕೋ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಟೇಬಲ್ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಹಾಕಬೇಕಾದ್ರೆ ಇಷ್ಟೇ, ಇದು ಮುಗೀತಿದ್ರದ್ದು ಮೊಸರು ಹಾಕಬೇಕು. ಅಂದರೆ ಇವಾಗ ಮೊಸರು ಹಾಕಬೇಕಾದ್ರೆ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು, ಆನಲ್ಲಿ ಇಟ್ಕೋಬಾರ್ದು. ಆನಲ್ಲಿ ಏನಾದರೂ ಇಟ್ಟರೆ ಅದು ಒಡೊಡಕ್ಲು ಥರ ಆಗಿಬಿಡುತ್ತೆ. ಅಂದರೆ ಈಗ ಒಡ್ಕೊಂಡಿರುತ್ತಲ್ಲ ಹಾಲು, ಏನಾದರೂ ಒಡ್ಕೊಂಡ್ರೆ ಹೆಂಗೆ ಬರುತ್ತೆ ಆ ರೀತಿ ಆಗೋಗ್ಬಿಡುತ್ತೆ. ಈಗ ಮಜ್ಜಿಗೆನೇ ಆಗಲಿ ಬಿಸಿಲಲ್ಲಿ ಇದ್ದರೆ, ಜಾಸ್ತಿ ಬಿಸಿಲಲ್ಲೇ ಇದ್ದರೆ ಏನಾಗುತ್ತೆ, ಅದು ಒಡ್ಕೊಂಬಿಟ್ಟಿರುತ್ತೆ. ಕೆಲವೊಂದ್ಸಲಿ ಹೆಚ್ಚು ಬಿಸಿಲಿದ್ದಾಗ ಒಡ್ಕೊಂಡಾಗ ಯಾವ ಥರ ಆಗಿರುತ್ತೆ ಆ ರೀತಿ ಆಗಿಬಿಡುತ್ತೆ ಮೊಸರೆಲ್ಲ. ಸೊ ಅದನ್ನು ಆಫ್ ಮಾಡಿಬಿಟ್ಟು ಮೊಸರನ್ನ ಹಾಕಬೇಕು. ಗ್ಯಾಸ್ನ ಆಫ್ ಮಾಡಿ ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ಹಾಗೆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿನೇ ಆಗೋಗಿದ್ದು, ಸ್ವಲ್ಪ ಒಂದಿಷ್ಟು ಜಾಸ್ತಿ ಆಗಿದೆ ಅಷ್ಟೇ ಇಲ್ಲಿ. ನೆಕ್ಸ್ಟು ಇಷ್ಟು ಆದರೆ ಮುಗೀತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.